ಎಸ್, ಹಾಸನದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ದಳಪತಿಗಳ ವಿರುದ್ಧ ತೊಡೆ ತಟ್ಟೋದಕ್ಕೆ ಮಾಜಿ ಸಚಿವ ಎ ಮಂಜು ರೆಡಿಯಾಗಿದ್ದಾರೆ. ಇವತ್ತು ಮಂಜು ಬಿಜೆಪಿ ಸೇರೋದು ಕನ್ಫರ್ಮ್ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಸನದ ಅರಕಲಗೂಡಿನಲ್ಲಿ ಕಾರ್ಯಕರ್ತರ ಸಭೆಯನ್ನು ಮಾಜಿ ಶಾಸಕರು ಕರೆದಿದ್ದಾರೆ. ಇವತ್ತು ಬೆಳಗ್ಗೆ ಬಹುಶಃ 10 ಗಂಟೆಗೆ ಈ ಕಾರ್ಯಕರ್ತರ ಜೊತೆ ಸಭೆಯನ್ನು ನಡೆಸಲಾಗುತ್ತೆ. ಹಾಸನದ ಅರಕಲಗೂಡಿನಲ್ಲಿ, ಅವರ ಸ್ವಕ್ಷೇತ್ರ ಅರಕಲಗೂಡಿನಲ್ಲಿ ಎ ಮಂಜು ಬಿಜೆಪಿ ಸೇರ್ಪಡೆ ಆಗುವಂತ ಸಾಧ್ಯತೆ ಇದೆ. ಇವತ್ತು ಕಾರ್ಯಕರ್ತರ ಜೊತೆ ಸಮಾಲೋಚನೆ ನಡೆದ ನಂತರ ತಮ್ಮ ನಿರ್ಧಾರವನ್ನ ಪ್ರಕಟಿಸ್ತಾರೆ ಎ ಮಂಜು ಅನ್ನುವಂಥದ್ದು. ಕಾರ್ಯಕರ್ತರ ನಿರ್ಧಾರದ ಬಳಿಕ ಬಿಜೆಪಿ ಸೇರ್ಪಡೆ ಬಗ್ಗೆ ಪ್ರಕಟಿಸ್ತಾರೆ. ಇವತ್ತು ಸಂಜೆನೆ ಹಾಸನದ ಬಿಜೆಪಿ ಅಭ್ಯರ್ಥಿಯಾಗಿ ಎಂಪಿ ಕ್ಷೇತ್ರಕ್ಕೆ ಘೋಷಣೆಯಾಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಈಗಾಗಲೇ ಬೂತ್ ಮಟ್ಟದಲ್ಲಿಯೂ ಕೂಡ ಪ್ರಚಾರವನ್ನ ಬಿಜೆಪಿ ಕಾರ್ಯಕರ್ತರು ಎ ಮಂಜು ಪರವಾಗಿ ಆರಂಭ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡಿದ್ರೆ ತಾವೂ ಕೂಡ ಸ್ಪರ್ಧೆ ಮಾಡ್ತೀವಿ ಅಂತ ಎ ಮಂಜು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ದೇವೇಗೌಡರು ಒಂದು ವೇಳೆ ಸ್ಪರ್ಧೆ ಮಾಡೋದಾದರೆ ನನ್ನ ತಕರಾರು ಏನೂ ಇಲ್ಲ ಅಂತ. ಆದರೆ ಈಗ ದೇವೇಗೌಡರು ಈಗಾಗಲೇ ಇವತ್ತು ಘೋಷಣೆ ಮಾಡಿದ್ದಾರೆ, ನಿನ್ನೆ ಘೋಷಣೆ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅಧಿಕೃತ ಅಭ್ಯರ್ಥಿ ಹಾಸನದಿಂದ ಅಂತ. ಸೊ ಹಾಗಾಗಿ ಎ ಮಂಜು ತಮ್ಮ ಈ ಕಾರ್ಯಕರ್ತರ ಜೊತೆ ಇವತ್ತು ಮಾತನಾಡಿ ನಂತರ ಕಾರ್ಯಕರ್ತರ ಸಭೆಯ ನಂತರ ಯಾವ ನಿರ್ಧಾರವನ್ನು ಪ್ರಕಟಿಸ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಎಸ್, ಈಗಾಗಲೇ 90% ಕನ್ಫರ್ಮ್ ಬಿಜೆಪಿಗೆ ಹೋಗೋದು ಅಂತ ಕೂಡ ಹೇಳಲಾಗ್ತಾ ಇದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಹಾಸನ ಪ್ರತಿನಿಧಿ ಪ್ರಕಾಶ್ ಕೊಡ್ತಾರೆ. ಪ್ರಕಾಶ್, ಹೇಳಿದಂತೆ ಮಾಡಿದ್ರು ಅನ್ನುವಂತಹ ನಾಣ್ಣುಡಿಗೆ ಈಗ ಎ ಮಂಜು ಬರ್ತಾ ಇದ್ದಾರೆ, ತಮ್ಮ ಲೆಕ್ಕವನ್ನು ಚುಕ್ತಾ ಮಾಡ್ತಾ ಇದ್ದಾರೆ. ಈ ಮುಖಾಂತರ JDSಗೆ ಟಾಂಗ್ ಕೊಡೋದಕ್ಕೆ ನಿನ್ನೆ ಅಷ್ಟೇ ಪ್ರಜ್ವಲ್ ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆ ಮಾಡಾಯಿತು, ವೇದಿಕೆ ಮೇಲೆ ಕಣ್ಣೀರು ಹಾಕಾಯಿತು JDSನವರು. ಸೊ ಈಗ JDSಗೆ ಟಾಂಗ್ ಕೊಡೋದಕ್ಕೆ ಬಿಜೆಪಿಯನ್ನು ಇವತ್ತು ಸೇರ್ತಾ ಇದ್ದಾರೆ. ಕಾರ್ಯಕರ್ತರ ಸಭೆಯಲ್ಲಿ ಏನ್ ನಡೆಯುತ್ತೆ ಅಂತ? ಖಂಡಿತವಾಗ್ಲು. ಯಾಕಂತಂದ್ರೆ ಗುರುಪ್ರಸಾದ್ ಏನು ದೇವೇಗೌಡರು ಹಾಸನ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿ ಆದ್ರೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಬಹಿರಂಗವಾಗಿ ಕೂಡ ಹೇಳಿದಂತಹ ಮಾಜಿ ಸಚಿವ ಎ ಮಂಜುರವರು ಹೇಳಿದ್ರು. ಹಾಗಾಗಿ ನಿನ್ನೆ ಏನು ಈಗಾಗಲೇ ಮಾಜಿ ಪ್ರಧಾನಿ HD ದೇವೇಗೌಡರು ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣರವರನ್ನು ಕೂಡ ಘೋಷಣೆ ಮಾಡಿರುವಂತದ್ದು. ಹಾಗಾಗಿ ಈಗ ನಿನ್ನೆಯಿಂದಲೂ ಕೂಡ ಮತ್ತೆ ಹಾಸನದಲ್ಲಿ ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದರಿದೆ ಅಂತಾನೆ ಹೇಳ್ಬೋದು. ನಿನ್ನೆ ಏನು ಬೆಂಗಳೂರಲ್ಲಿದ್ದಾರೆ ಅನ್ನುವ ಮಾಹಿತಿ ಅಂದ್ರೆ ಬಿಜೆಪಿಯ ನಾಯಕರನ್ನು ಕೂಡ ಸಂಪರ್ಕ ಮಾಡಿದ್ದಾರೆ. ಬಿಜೆಪಿ ನಾಯಕರು ಕೂಡ ಎ ಮಂಜುರವರನ್ನ ಸಂಪರ್ಕ ಮಾಡಿ ಮಾತುಕತೆ ಫೈನಲ್ ಆಗಿದೆ ಅನ್ನುವ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಅದರ ಜೊತೆಗೆ ಏನು ಇವತ್ತು ಅರಕಲಗೂಡಿನ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಎ ಮಂಜು ಅಭಿಮಾನಿಗಳ ಬಳಗ ಏನಿದೆ ಅವರನ್ನು ಕೂಡ ಇವತ್ತು ಒಂದು ಸಮಾವೇಶ ಮಾಡುವ ಮುಖಾಂತರ ಅವರ ಒಂದು ಮಾತನ್ನು ಯಾವ ರೀತಿ, ಅವರ ಒಂದು ಮಾತುಗಳು ಯಾವ ರೀತಿ ಇರುತ್ತೆ ಮತ್ತೆ ಅವರನ್ನ ಯಾವ ರೀತಿ ನಾವು ಕೇಳಬೇಕು ಅನ್ನುವ ಮಾಹಿತಿಯನ್ನು ಪಡಿಲಿಕ್ಕೆ ಇವತ್ತು ಸಭೆಯನ್ನು ಕೂಡ ಕರೆದಿರುವಂತದ್ದು. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಸಭೆ ಕೂಡ ನಿರ್ಧಾರವಾಗಿದೆ. ಸುಮಾರು ಅಲ್ಲಿ ಒಂದ್ 2,000 ಜನ ಕಾರ್ಯಕರ್ತರು ಕೂಡ ಅರಕಲಗೂಡಿನ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಸೇರ್ತಾರೆ ಅನ್ನುವ ಮಾಹಿತಿ ಲಭ್ಯವಿರತಕ್ಕಂಥದ್ದು. ಒಟ್ಟಾರೆ ಏನು ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಎ ಮಂಜುರವರು ಬಿಜೆಪಿಗೆ ಬರ್ತಾರೆ ಅನ್ನುವ ಮಾಹಿತಿಯನ್ನು ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಪ್ರಕಾಶ್, ಇನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ, ಕಾಂಗ್ರೆಸ್ನ ಮುಖಂಡರು ಕೂಡ ಎ ಮಂಜುಗೆ ಸಾಥ್ ಕೊಡ್ತಾ ಇದ್ದಾರೆ. ಒಟ್ಟಾರೆ ಶತಾಯ ಗತಾಯ JDS ಅನ್ನ ಸೋಲಿಸಲೇಬೇಕು, ಅದರಲ್ಲೂ ಪ್ರಜ್ವಲ್ ರೇವಣ್ಣರನ್ನ ಸೋಲಿಸಲೇಬೇಕು ಅನ್ನೋಂಥ ಜಿದ್ದು ಯಾಕೆ ಎ ಮಂಜುಗೆ ಅಂತ? ಅಲ್ಲ, ಖಂಡಿತವಾಗ್ಲು ಅದಕ್ಕೆ. ಯಾಕಂತಂದ್ರೆ ಅವರು ಹಿಂದೆ ಕೂಡ ಹಾಗೆ ದೇವೇಗೌಡರು ಹಿರಿಯ ಮುತ್ಸದಿ ರಾಜಕಾರಣಿ, ಹಾಗಾಗಿ ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ, ಅವರು ಕೂಡ ಮೈತ್ರಿ ಧರ್ಮವನ್ನು ಪಾಲಿಸ್ಬೇಕು, ಮಂಡ್ಯ ಅಥವಾ ಹಾಸನವನ್ನು ನಮ್ಗೆ ಬಿಟ್ಕೊಡ್ಬೇಕು ಅನ್ನುವ ಪಟ್ಟನ್ನು ಕೂಡ ಈಗಾಗಲೇ ಹಿಡಿದಿರುವಂತದ್ದು. ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ಮಂಡ್ಯ ಮತ್ತೆ ಹಾಸನ ಕ್ಷೇತ್ರವನ್ನು JDSಗೆ ಈಗಾಗಲೇ ಬಿಟ್ಕೊಟ್ಟಿರುವಂತದ್ದು. ಹಿಂದಿನಿಂದಲೂ ಕೂಡ ಹಾಸನದಲ್ಲಿ JDSನ ಪ್ರತಿಸ್ಪರ್ಧಿಯಾಗಿದ್ದಂತಹ ಕಾಂಗ್ರೆಸ್ನವರು ಕೂಡ ಈಗಾಗಲೇ ಹಾಸನದಲ್ಲಿ ತಬ್ಬಲಿಗಳಾಗಿದ್ದೀವಿ ಅನ್ನುವ ಮಾತುಗಳನ್ನು ಕೂಡ ಕಾಂಗ್ರೆಸ್ ಮುಖಂಡರು ಹೇಳ್ತಾ ಇರುವಂತದ್ದು. ಇದೆಲ್ಲವನ್ನು ಕೂಡ ಗಮನಿಸಿದಂತಹ ಸಂದರ್ಭದಲ್ಲಿ ಮತ್ತೆ ಎಲ್ಲಿ ಈ ಮೈತ್ರಿ ಸರ್ಕಾರದಲ್ಲಿ ಕಾಂಗ್ರೆಸ್ ಕೂಡ ಅಧಪತನವಾಗ್ತದೆ ಹಾಸನ ಜಿಲ್ಲೆಯಲ್ಲಿ ಎನ್ನುವ ಮಾಹಿತಿಯನ್ನು ಅರ್ಥಂತಹ ಏನು ಕಾಂಗ್ರೆಸ್ನ ನಾಯಕರುಗಳು ಏನಿದ್ದಾರೆ ಅವರು ಎ ಮಂಜುರವರನ್ನ ಭೇಟಿ ಮಾಡಿ ಈ ರೀತಿ ಬೇರೆ ಕಡೆ ಹೋದ್ರೆ ಹೇಗಿರುತ್ತೆ ಅನ್ನುವ ಚರ್ಚೆಗಳನ್ನು ಕೂಡ ಮಾಡಿ ಈಗ ಸಭೆಯನ್ನು ಕೂಡ ಕರೆದಿರುವಂತದ್ದು. ಒಟ್ಟಾರೆ ಏನು ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡಿದ್ರೆ ನಾನು ಕೂಡ ಇನ್ನು 2 ದಿನಗಳಲ್ಲಿ ನಿರ್ಧಾರ ಮಾಡ್ತೀನಿ ಅನ್ನುವ ಮಾತುಗಳನ್ನು ಕೂಡ ಹಾಸನದಲ್ಲಿ ಮೊನ್ನೆ ಆಂಜನೇಯ ದೇವಸ್ಥಾನದ ಪೂಜೆ ಬಂದ್ರೆ ಕಾರ್ಯಕರ್ತರಿಂದ ಇವತ್ತೇ ಬಿಜೆಪಿ ಅಭ್ಯರ್ಥಿಯಾಗಿ ಘೋಷಣೆ ಆಗ್ತಾರ ಮಂಜು ಅಂತ? ಅಲ್ಲ, ಖಂಡಿತವಾಗ್ಲು. ಯಾಕಂತಂದ್ರೆ ಕಾರ್ಯಕರ್ತರ ಅಭಿಪ್ರಾಯದ ನಂತರ ಏನು ಆ ಅಭಿಪ್ರಾಯವನ್ನು ಕೂಡ ಬಿಜೆಪಿ ಹೈಕಮಾಂಡ್ಗೆ ತಿಳಿಸ್ತಾರೆ, ನಂತರದಲ್ಲಿ ಘೋಷಣೆ ಆಗುತ್ತೆ ಅನ್ನುವ ಸಾಧ್ಯತೆಗಳು ಹೆಚ್ಚಿದೆ. ಹಾಗಾಗಿ ಒಟ್ಟಾರೆ ಎ ಮಂಜುರವರ ನಡೆ ಇವತ್ತು ಸಂಜೆ ಒಳಗೆ ಅಂದ್ರೆ 5 ಗಂಟೆ ಒಳಗೆ ಎ ಮಂಜುರವರ ನಡೆ ಯಾವ ರೀತಿ ಇರುತ್ತೆ, ಬಿಜೆಪಿ ಇಂದ ಸ್ಪರ್ಧೆ ಮಾಡ್ತಾರ
ಅಥವಾ ಕಾಂಗ್ರೆಸ್ನಲ್ಲೇ ಉಳಿತಾರ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಇರುತ್ತಂತೂ ಮತ್ತೆ ಸಂಜೆ 5 ಗಂಟೆಗೆ ಕನ್ಫರ್ಮ್ ಆಗುವುದಂತೂ ಮಾಹಿತಿ ನಮಗೆ ಸಿಕ್ಕಿರುವಂತಹ ಮಾಹಿತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ.